ಹಲೋ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಸೊ ನನ್ನ ಹೆಸರು ಮನೋಜ್ ಅಂತ. ಸೊ ವೆಲ್ಕಮ್ ಬ್ಯಾಕ್ ಟು ಡೇ 17 ಆಫ್ ಅವರ್ ಪೈಥಾನ್ ಸೀರೀಸ್, DSS ಸೀರೀಸ್. ಸೊ ಇವತ್ತು ಕೂಡ ನಾವೊಂದು ಲೀಡ್ ಕೋಡ್ ಪ್ರಾಬ್ಲಮ್ ಮಾಡೋಣ. ಹೇಗೆ ಬಿಗ್ ಆಫ್ ಎನ್ ಅಂದರೆ ಲೈಕ್ ಎನ್ ಸ್ಕ್ವೇರಲ್ಲಿ ಹೇಗೆ ಮಾಡೋದು, ಎನ್ ಅಲ್ಲಿ ಹೇಗೆ ಮಾಡೋದು ಅನ್ನೋ ಥರ, ಅಂದರೆ ಆ ಮೆಥಡ್ನ ಆಪ್ಟಿಮೈಸ್ಡ್ ವೇಲಿ ಹೇಗೆ ಮಾಡೋದು, ಬ್ರೂಟ್ ಫೋರ್ಸ್ ವೇಯಲ್ಲಿ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಸೊ ಆ್ಯಕ್ಚುಲಿ ವಿಡಿಯೋ ಸ್ವಲ್ಪ ಡಿಲೇ ಆಗ್ತಾ ಇದೆ. ಸೊ ಸ್ವಲ್ಪ ಹೆಲ್ತ್ ರೀಸನ್ಸ್ ಇಂದ ಇನ್ಮೇಲೆ ಅದು ರೆಗ್ಯುಲರ್ ಆಗಿ ಬರುತ್ತೆ. ಸೊ ಹಾಗಾಗಿ ವಿಲ್ ಗೆಟ್ ಸ್ಟಾರ್ಟೆಡ್. ಸೊ ನಾವು ಇವತ್ತು ಕೂಡ ಅಗೇನ್ ವಿ ಆರ್ ಗೋಯಿಂಗ್ ಫಾರ್ ಒನ್ ಲೀಡ್ ಕೋಡ್ ಪ್ರಾಬ್ಲಮ್. ತುಂಬಾ ಅಂದ್ರೆ ಚೆನ್ನಾಗಿರುತ್ತೆ ಇದು. ಜಸ್ಟ್ ಪ್ರಾಬ್ಲಮ್ ತೋರಿಸ್ತೀನಿ ಫಸ್ಟು, ನಿಮ್ಗೆ ಅರ್ಥ ಆದ್ರೆ ಫಸ್ಟ್ ಬ್ರೂಟ್ ಫೋರ್ಸ್ ಅಲ್ಲಿ ಅಪ್ರೋಚ್ ಮಾಡಿ, ಅದಾದ್ಮೇಲೆ ದೆನ್ ಆಪ್ಟಿಮೈಸ್ಡ್ ವೇ ಅಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಓಕೆನಾ? ಸೊ ಹಾಗಿದ್ರೆ ಲೆಟ್ ಮಿ ಶೇರ್ ಮೈ ಸ್ಕ್ರೀನ್. ಓಕೆ, ಸೊ ಹೋಪ್ ನನ್ನ ಸ್ಕ್ರೀನ್ ಕಾಣ್ತಿದೆ ಅಲ್ವಾ? ಸೊ ಇವತ್ತು ವಿಲ್ ಗೋ ವಿತ್ ಡೇ 17. ಓಕೆ, ಸೊ ಈಗ ಲೆಟ್ಸ್ ಗೋ ಹಿಯರ್. ನೋಡಿ, ನಮ್ಮ ಪ್ರಾಬ್ಲಮ್ ಇವತ್ತು ಏನಂತಂದ್ರೆ ಟು ಫಾರ್ದೆಸ್ಟ್ ಹೌಸಸ್ ವಿತ್ ಡಿಫ್ರೆಂಟ್ ಕಲರ್ಸ್ ಅಂತ. ಅಂದ್ರೆ ಅರ್ಥ ಏನು ಅಂತ ಹೇಳ್ತೀನಿ. ಈಗ ಇಲ್ಲೇನು ಹೇಳ್ತಾನೆ ಅಂದ್ರೆ ದೇರ್ ಆರ್ ಎನ್ ಹೌಸಸ್ ಈವನ್ಲಿ ಲೈನ್ಡ್ ಅಪ್ ಅಂತ ಸ್ಟ್ರೀಟ್. ಅಂದ್ರೆ ಒಂದು ಸ್ಟ್ರೀಟ್ ಅಲ್ಲಿ ಒಂದಷ್ಟು ಮನೆಗಳು ಲೈನ್ ಆಗಿದಾವೆ ಅಂತ ಅರ್ಥ. ಆಯ್ತಾ? ಸರಿ. ಅಂಡ್ ಈಚ್ ಹೌಸ್ ಈಸ್ ಬ್ಯೂಟಿಫುಲಿ ಪೇಂಟೆಡ್. ಸರಿ. ಸೊ ಪ್ರತಿಯೊಂದು ಮನೆ ಕೂಡ ಬ್ಯೂಟಿಫುಲ್ ಆಗಿ ಪೇಂಟ್ ಮಾಡಿದ್ದಾರೆ ಅಂತ ಅರ್ಥ ಇತ್ತು. ಸೊ ಯು ಹ್ಯಾವ್ ಗಿವನ್ ಎ 0 ಇಂಡೆಕ್ಸ್ ಅರೇ. ಸೊ ನಾವು ಆಲ್ರೆಡಿ ಹೇಳಿದ್ದೀನಿ 0 ಇಂಡೆಕ್ಸ್ ಅರೇ ಅಂದ್ರೆ 0 ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಅಷ್ಟೇ. ಅಂಡ್ ಅದಾದ್ಮೇಲೆ ಇಂಟೀಜರ್ ಅರೇ ಕಲರ್ ಆಫ್ ಲೆಂತ್ ಎನ್ ಅಂಡ್ ವೇರ್ ಕಲರ್ ಆಫ್ ಐ ರೆಪ್ರೆಸೆಂಟ್ಸ್ ದಿ ಕಲರ್ ಆಫ್ 8th ಹೌಸ್. ಅಂದ್ರೆ ಐ ಅನ್ನೋದು 5 ಹೌಸ್ ಅಂದ್ರೆ 0 1 2 3 ಅಂತ ನಾವು ಏನ್ ಇಂಡೈಸಸ್ ಬರಿತೀವಿ ಆ ಇಂಡೈಸಸ್ ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಅರ್ಥ. ಸೊ ಅದು ಫೈನಲಿ ಹೇಳುತ್ತೆ ರಿಟರ್ನ್ಸ್ ದ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಹೌಸಸ್ ವಿತ್ ಡಿಫ್ರೆಂಟ್ ಕಲರ್ಸ್. ಅಂದ್ರೆ ಡಿಫ್ರೆಂಟ್ ಕಲರ್ ಇರುವಂತಹ ಎರಡು ಮನೆಗಳ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ 0, ಈಗ ಇದು ಕಲರ್ಸ್ ಅಲ್ಲಿ ಕಲರ್ಸ್ 1 1 6. ಇಲ್ಲಿ ನೋಡಿ ಇದು 1 1 1 ಅಂತ. ಓಕೆ, ನಾನು ಏನ್ ಮಾಡ್ತೀನಿ ಅಂದ್ರೆ let me take this out. ಆಯ್ತಾ? ಸೊ ಐ ವಿಲ್ ಟೇಕ್ ದಿಸ್ ಗೈ, ವಿಲ್ ಗೋ ಹಿಯರ್. ಸೊ ಅವನೇನು ಹೇಳ್ತಾ ಇದ್ದಾನೆ ಅಂದ್ರೆ, ಓಕೆ, ಸೊ ಅವನೇನು ಹೇಳ್ತಾ ಇದ್ದಾನೆ ಅಂದ್ರೆ, ಸೊ ಇದು ಇಂಡೈಸಸ್ 6 ಡಿಫ್ರೆಂಟ್ ಹೌಸಸ್ ಅಂಡ್ ಅವನ್ ಕೊಟ್ಟಿರೋ ಇನ್ಪುಟ್ ಏನಪ್ಪಾ ಅಂದ್ರೆ ಕಲರ್ಸ್ ಅಂತ ಹೇಳ್ಬಿಟ್ಟು, ಓಕೆ, ಕಲರ್ಸ್ ಅಂತ ಹೇಳಿ ಒಂದ್ ಸೆಕೆಂಡ್ ಇದನ್ನ ಚೂರ್ ಮಾಡೋಣ. ಓಕೆ, ಕಲರ್ಸ್ ಅಂತ ಹೇಳಿ ಈ ತರ ಕೊಟ್ಟಿದ್ದಾನೆ. ಅಂದ್ರೆ ಇದರ ಅರ್ಥ ಏನಂತ ಹೇಳಿದ್ರೆ, ಲೆಟ್ಸ್ ಗೋ ಹಿಯರ್. ಇದು ಫಸ್ಟ್ ಥಿಂಗ್ ಇಸ್ 1 ಅಂತ. ಆಯ್ತಾ? ಚೂರು ಇದನ್ನ ತಗೊಳ್ಳೋಣ ಅಂಡ್ ಚೂರ್ ಸೈಜಿಂಗ್ ಇದನ್ನ 1 ಅಂತ ಹೇಳ್ತೀವಿ. 1 1 6 1 1 1 ಅಂತ. ಅಂದ್ರೆ 1 1 1 ಅಂತ ಏನಿದೆ ಅದೆಲ್ಲ ಕೂಡ ಸೇಮ್ ಕಲರ್ ಅಂತ ಅರ್ಥ. ಆಯ್ತಾ? ಸೇಮ್ ಕಲರ್ ಅಂತ ಅರ್ಥ. ಇಲ್ಲಿ 6 ಅಂತ ಕೊಟ್ಟಿದ್ದಾರೆ ಅಂದ್ರೆ 6ಗೆ ರೆಡ್ ಅಂತ ಅಲ್ಲ, ಯಾವ್ದಾದ್ರು ಕಲರ್ ಆಗಿರ್ಲಿ, ಡಿಫ್ರೆಂಟ್ ನಂಬರ್ ಬಂದಿದೆ ಅಂದ್ರೆ ಡಿಫ್ರೆಂಟ್ ಕಲರ್ ಅಂತ ಅರ್ಥ ಅಷ್ಟೇ, ಇನ್ನೇನಿಲ್ಲ. ಡಿಫ್ರೆಂಟ್ ಕಲರ್ ಬಂದ್ರೆ ಡಿಫ್ರೆಂಟ್ ಕಲರ್ ಅಂತ. ಈಗ ಕಲರ್ಸ್ ಆಯ್ತು, 1 1 ಆಯ್ತು. ಈಗ ಇಲ್ಲಿ ಏನಾಗುತ್ತೆ, ಈಗ ನಾನು 0 1 2 3 4 5 6 ಇದೆ ಅಲ್ವಾ? ನನ್ನ 6 ಇಂಡೆಕ್ಸಸ್ ಇದೆ, ಅಂದ್ರೆ 7 ಇಂಡೆಕ್ಸಸ್ ಟೋಟಲ್. ಈಗ 0, ಈಗ ಡಿಫ್ರೆಂಟ್ ಕಲರ್ ಏನಿದು, ಇದು 0 ಮತ್ತೆ ಇದು 3. ಆಯ್ತಾ? ಇವೆರಡು ಡಿಫ್ರೆನ್ಸ್ ಕಲರ್. ಈಗ ಇಲ್ಲಿ ನಾವು ಈ ನಂಬರ್ನ ಮೈನಸ್ ಮಾಡಬಾರ್ದು, ಅರ್ಥ ಮಾಡ್ಕೊಳ್ಳಿ. ಈ ನಂಬರ್ನ ಮೈನಸ್ ಮಾಡೋದಲ್ಲ, ಜಸ್ಟ್ ಇಂಡೈಸಸ್ ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ. ಇಲ್ಲಿ ನನಗೆ 0 ಮತ್ತೆ 3 ಕನ್ಸಿಡರ್ ಮಾಡಿದ್ರೆ, ಓಕೆ, ಇದರ ಡಿಸ್ಟೆನ್ಸ್ ನನ್ನ ಕನ್ಸಿಡರ್ ಮಾಡಿದ್ರೆ 0 ಮತ್ತೆ 3 ಕನ್ಸಿಡರ್ ಮಾಡಿದ್ರೆ 3 ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲ ಆನ್ಸರ್ ಏನ್ ಕೊಟ್ಟಿದ್ದೆ ನಾನು, ಸೊ ಔಟ್ಪುಟ್ ಇಸ್ 3 ಅಂತ. ಆಯ್ತಾ? ಅಂದ್ರೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಇಲ್ಲಿಂದ 0th ಇಂಡೆಕ್ಸ್ ಇಂದ ಇಲ್ಲಿ ತನಕ 6 ಅನ್ನೋ ಡಿಫ್ರೆಂಟ್ ಮನೆ ಅಂದ್ರೆ ಡಿಫ್ರೆಂಟ್ ಕಲರ್. ಸೊ ನಾನೇನ್ ಮಾಡ್ತೀನಿ 0 1 2 3. ಇವಾಗ 0 ಮತ್ತೆ 3 ಡಿಫ್ರೆನ್ಸ್ ಅಲ್ವಾ? ಸೊ ಅದಕ್ಕೆ 0 ಮತ್ತೆ -3 ಮಾಡಿದಾಗ 3 ಏನ್ ಆನ್ಸರ್ ಬರುತ್ತೆ ಅದನ್ನ ಮ್ಯಾಕ್ಸಿಮಮ್ ಅಂತ ಹೇಳ್ತಾನೆ. ಈಗ 1 1 ಅಂತ ಮಾಡಕ್ಕಾಗಲ್ಲ, ಅವನೇನ್ ಕೇಳ್ತಾನೆ ಡಿಫ್ರೆಂಟ್ ಕಲರ್ ಇರೋ ಮನೆಗಳು. ಅಂದ್ರೆ ಈ ಮನೆಯಿಂದ ಈ ಮನೆಗೆ, ಯಾಕೆಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾದ್ರು ರೆಡ್ ಇದಿದ್ರೆ ನಾನು 0 -6 ಮಾಡ್ಬೇಕಿತ್ತು. ಆಯ್ತಾ? ಕಲರ್ ಇಷ್ಟ ಡಿಫ್ರೆನ್ಸ್. ಸೊ ಈ ಪ್ಲೇಸ್ ಅಲ್ಲಿ ನನಗೆ ಕಲರ್ ಇದೆ. ಆಯ್ತಾ?
ಇಲ್ಲಿಂದ ಅಂದ್ರೆ ಈ ಪ್ಲೇಸ್ ಇಂದ ಈ ಪ್ಲೇಸಿಗೆ ನಾನು ತಗೊಂಡ್ರೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 0 - 3 ಬಂದ್ಬಿಟ್ಟು 3 ಅಂತ ಹೇಳ್ತಾ ಇದ್ದೀನಿ. ಇಷ್ಟೇ ಅವನು ಹೇಳಿತ್ತು. ಆಯ್ತಾ? ಸೊ ಹಾಗೆ ಇನ್ನೊಂದು ನೋಡೋಣ ಇಲ್ಲಿ. ಸೊ ಈಗ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಡಿಫ್ರೆಂಟ್ ಕಲರ್ ಏನಾದ್ರೂ ಕಲರ್ ಆಗಿರ್ಲಿ. ಆಯ್ತಾ? ಇದನ್ನ ತಗೊಳ್ತಾ ಇದೀನಿ. ಆಯ್ತಾ? ಇಲ್ಲಿ ನೋಡಿ, ಇದು ಏನಾದ್ರೂ ಕಲರ್ಸ್ ಇರ್ಲಿ, ನೋ ನೀಡ್ ಟು ವರಿ. ನೋಡಿ ಇಲ್ಲಿ 3 3 ಅಂದ್ರೆ ಇದು 1 8 3 8 3 ಅಂತ. ಈಗ 3 3 ಅನ್ನೋದು ಸೇಮ್ ಕಲರ್, 8 8 ಅನ್ನೋದು ಸೇಮ್ ಕಲರ್, 1 ಅನ್ನೋದು ಡಿಫ್ರೆಂಟ್. ಇವಾಗ ಅವನು ಏನ್ ಕೇಳ್ತಾ ಇದ್ದಾನೆ ಅಂದ್ರೆ ಕಲರ್ಗಳ ಮಧ್ಯೆ ಮ್ಯಾಕ್ಸಿಮಮ್ ಡಿಫ್ರೆನ್ಸ್ ಬರಬೇಕು, ಅದನ್ನ ಫಿಗರ್ ಔಟ್ ಮಾಡಿ ಅಂತ. ಈಗ ಮ್ಯಾಕ್ಸಿಮಮ್ ಡಿಫ್ರೆನ್ಸ್ ನೋಡೋದಾದ್ರೆ ನಾನು 0 ಮತ್ತೆ 4 ಈ ಮನೆಗೆ ಇವೆರಡರ ಮಧ್ಯೆ ಇದು ಡಿಫ್ರೆಂಟ್ ಕಲರ್ಸ್ ಕೂಡ ಹೌದು. ಅಂಡ್ ಮೈನಸ್ ಮಾಡಿದ್ರೆ 0,4 ಅಂತ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? ಐ ಮೀನ್ ಲೈಕ್ 4 ಆನ್ಸರ್ ಬರುತ್ತೆ. ಈಗ ಆನ್ಸರ್ ಏನಿದೆ ನೋಡೋಣ. ಇಲ್ಲಿ ನೋಡಿ, ಔಟ್ಪುಟ್ ಬಂದ್ಬಿಟ್ಟು 4 ಅಂತ ಹೇಳ್ತಾರೆ. ಹಿಂಗೆ. ಅಂಡ್ ಈಗ 0 1 ಅಂತ ಹೇಳಿದಾಗ ಇದು ಡಿಫ್ರೆಂಟ್ ಕಲರ್. 0 1 ಯಾವ್ದಾದ್ರು ಆಗಿರ್ಬೋದು. 0 1 ಕಲರ್ 1 1 ಕಲರ್ ಅಲ್ವಾ? ಸೇಮ್ ನಂಬರ್ ಇದ್ರೆ ಸೇಮ್ ಕಲರ್ ಅಂತ. ಇವಾಗ ಏನಾಯ್ತು? ಔಟ್ಪುಟ್ ಈಕ್ವಲ್ ಟು 1 ಅಂತ. ಆಯ್ತಾ? ಈಗ ಇದೇ ಕಂಡೀಷನ್ ಇಟ್ಕೊಂಡು ನಾವೇನ್ ಮಾಡಿದ್ರೆ ಲೆಟ್ಸ್ ರೈಟ್ ಸಿಂಪಲ್ ಇದು. ಸೊ ನಾನು ಏನ್ ಮಾಡ್ತೀನಿ, ಇದೊಂದು ಸಿಂಪಲ್ ಆಗಿ ಇದನ್ನ ತಗೊಳ್ತೇನೆ. ಫಸ್ಟ್ ಬ್ರೂಟ್ ಫೋರ್ಸ್ ಫೈಲ್ ಮಾಡೋಣ. ಇವಾಗ ನಿಮ್ಗೆ ಅರ್ಥ ಆಗಿದ್ರೆ ನೀವೇನ್ ಮಾಡಿ ಅಂದ್ರೆ ಇಲ್ಲಿಯೇ ವಿಡಿಯೋ ಪಾಸ್ ಮಾಡ್ಬಿಟ್ಟು ಹೋಗಿ ಒಂದ್ಸರಿ ಚೆಕ್ ಮಾಡಿ. ಸೊ ನಾ ಹೇಳ್ತಾ ಇದ್ದೀನಿ nos.ipynb. ಓಕೆನಾ? ಸೊ ಇಲ್ಲಿ ಕರ್ನಲ್ ಚೂಸ್ ಮಾಡ್ತೀವಾ? ಕರ್ನಲ್ ಚೂಸ್ ಮಾಡಿದ್ರ ಇಲ್ಲಿ ಫಸ್ಟ್ ಥಿಂಗ್, ಫಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ಲೀಡ್ ಕೋಡ್ ಪ್ರಾಬ್ಲಮ್ ನ ಕಾಪಿ ಮಾಡ್ಕೊಳ್ತೀನಿ. ಮಾಡ್ದು ಇದು ನನ್ನ ಲೀಡ್ ಕೋಡ್ ಪ್ರಾಬ್ಲಮ್. ಆಯ್ತಾ? ಇಲ್ಲಿಗೆ ಬಂದಿರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಲೀಡ್ ಕೋಡ್ ಹೋಗುತ್ತೆ. ಸೊ ಇವಾಗ ನನ್ಗೆ ಏನ್ ಬೇಕು? ಕಲರ್. ಸೊ ಇದೊಂದು ಅರೆನ ತಗೊಳ್ಳೋಣ. ಸೊ ಇವಾಗ ಇದು ಹೇಗ್ ಮಾಡೋದು? ಸೊ ಇದು ಮೈನಸ್ ಮಾಡೋದಲ್ಲ. ಸೊ ನನಗೆ ಓಕೆ, ಈಗ ಪ್ರತಿ ಸತಿನೂ ಕೂಡ ನಾವು ಈ ತರ ಕಲರ್ ಇದ್ದಾಗ ನಾನು ಹೇಳ್ತೀನಿ ಡಿಫ್ರೆಂಟ್ ಕಲರ್ಸ್ ಇದ್ರೆ ಮೈನಸ್ ಮಾಡು ಅಂತ ಹೇಳ್ಬೇಕು. ಫಸ್ಟ್ ಥಿಂಗ್ ಇಸ್ ನನಗೀಗ 04 ಇಂಡೆಕ್ಸ್ ಅಂತ ಈಗ ಏನಾಗುತ್ತೆ 01 02 03 04 ಹಿಂಗೆ, ಆಮೇಲೆ 12 ಆಮೇಲೆ 13 ಆಮೇಲೆ 14 ಆಮೇಲೆ 23 ಆಮೇಲೆ 24 ಆಮೇಲೆ 34 ಈ ತರ ನಾನು ಇಂಡೆಕ್ಸಸ್ ನ ಫಸ್ಟ್ ಪ್ರಿಂಟ್ ಮಾಡ್ಕೊಬೇಕು. ಆಯ್ತಾ? ಫಸ್ಟ್ ಆ ತರ ಪ್ರಿಂಟ್ ಮಾಡ್ಕೊಳ್ಳೋಣ, ಆಮೇಲೆ ವಿಲ್ ಸಿ. ಸೊ ವಿಲ್ ಗೋ ಹಿಯರ್. ನಾ ಹೇಳ್ತೀನಿ. ಸೊ n is equal to length of, okay, n equal to length of len of colors. ಆಯ್ತಾ? len of colors. ಸೊ ಇವಾಗ ಫಸ್ಟ್ ಥಿಂಗ್ ನಾವು ಸೇಮ್ ಇದನ್ನ ಎಷ್ಟೊಂದ್ಸತಿ ಮಾಡಿರ್ತೀವಲ್ಲ. ಸೊ ಫಾರ್ ಐ ಇನ್ ರೇಂಜ್ ಆಫ್ n ಅಂತ ಹಾಕ್ತಾ ಇದೀನಿ. ಆಯ್ತಾ? ಸೊ ಫಾರ್ j in, ಓಕೆ, ಫಾರ್ ಇಲ್ಲಿ ಫಾರ್ j in ರೇಂಜ್ ಆಫ್ i plus 1, n ಅಂತ ಹಾಕ್ತಾ ಇದೀನಿ. ಆಯ್ತಾ? n ಹಾಕ್ಬಿಟ್ಟು ಇಲ್ಲಿ ಫಸ್ಟ್ ಪ್ರಿಂಟ್ ಮಾಡ್ಕೊಳ್ಳೋಣ. ಪ್ರಿಂಟ್ ಆಫ್ ನನ್ಗೇನ್ ಬೇಕು? ಕಲರ್ ಆಫ್ ಐ, ಅಥವಾ ಫಸ್ಟ್ ಪ್ರಿಂಟ್ ಆಫ್ i, j ಮಾಡೋಣ. ಪ್ರಿಂಟ್ ಆಫ್ i, j. ಇವಾಗ ಆನ್ಸರ್ ಏನ್ ಬಂತು? ಇದು ಬಂತು 01 01 ಇದೆಲ್ಲ ಬರ್ತಾ ಇದೆ. ನನ್ಗೆ ಏನಂದ್ರೆ ಫಸ್ಟ್ ಇವಾಗ ನನ್ಗೆ ಏನ್ ಬೇಕು ಅಂತ ಹೇಳಿದ್ರೆ ಸೇಮ್ ಕಲರ್ ಎಲ್ಲಿ ಬರುತ್ತೆ ನೋಡೋಣ. ಇವಾಗ ಇದೇ ಕಲರ್ಗೆ ನಾನು ಇದು ಮಾಡ್ಬೇಕು ಅಂದ್ರೆ ಇಲ್ಲಿ ನಾನು ಏನ್ ಹೇಳ್ಬೇಕು? ಕಲರ್ಸ್ ಆಫ್, ಓಕೆ, ಇದನ್ನ ಕಲರ್ಸ್ ಆಫ್ ಐ ಮತ್ತೆ ಕಲರ್ಸ್ ಆಫ್ ಜೆ ಅಂತ ಹಾಕ್ತಾ ಇದೆ. ಸರಿನಾ? ಕಲರ್ಸ್ ಆಫ್ i, j ಅಂತ ಹಾಕಿದಾಗ 1 1 1 1 1 6 1 1 1 1 1 1 ಈ ತರ ಬರ್ತಾ ಇದೆ. ಇವಾಗ ನನಗೆ ಸೇಮ್ ಕಲರ್ ಇರೋ ಮನೆ ಬೇಡ, ಸೇಮ್ ಕಲರ್ ಇರೋ ಮನೆ ಡಿಫ್ರೆನ್ಸ್ ಬೇಡ, ನನಗೆ ಡಿಫ್ರೆಂಟ್ ಕಲರ್ ಇರೋ ಮನೆ ಡಿಫ್ರೆನ್ಸ್, ಮ್ಯಾಕ್ಸಿಮಮ್ ಡಿಫ್ರೆನ್ಸ್ ಬೇಕು. ಅದಕ್ಕೆ ನಾನು ಏನ್ ಮಾಡ್ತೀನಿ? ಇದಕ್ಕೊಂದು ಕಂಡೀಷನ್ ಹಾಕ್ತೀನಿ. ಏನಂತ? ಇಫ್, ಓಕೆ, ಇಫ್ ಕಲರ್ಸ್ ಆಫ್ ಐ, ಆಯ್ತಾ, ಇಫ್ ಕಲರ್ಸ್ ಆಫ್ ಐ ಈಸ್ ನಾಟ್ ಈಕ್ವಲ್ ಟು ಕಲರ್ಸ್ ಆಫ್ ಜೆ, ಅವಾಗ ಮಾತ್ರನೇ ಪ್ರಿಂಟ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಆಯ್ತಾ? ಸೊ ಕಲರ್ಸ್ ಆಫ್ ಜೆ ಇದಿದ್ರೆ ಮಾತ್ರನೇ ಪ್ರಿಂಟ್ ಕಲರ್ಸ್ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಇಫ್ಗೆ ಇದು ಮಾಡಿ ನೋಡಿ. ಇವಾಗ 1 1 1 6 1 6 1 6 1 6 ಅಂತ ಬಂತು. ಇವಾಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಓಕೆ, ಇವಾಗ ನಾನು ಇದನ್ನ ಮೈನಸ್ ಮಾಡ್ಬೇಕು ಅಷ್ಟೇ ಅಲ್ಲ. ಸೊ ಅಗೇನ್ ಕಾಪಿ ಮಾಡ್ಕೊಳ್ಳಿ.
ಕಾಪಿ ಮಾಡ್ಕೊಳ್ಳಿ, 1 ಸೆಕೆಂಡ್. ಓಕೆ, ಕಾಪಿ ಮಾಡ್ಕೊಳ್ಳಿ. ನಾನೀಗ ಏನು ಮಾಡ್ತೀನಿ, ಇದನ್ನ ಒಂದು ಟೆಂಪ್ ವೇರಿಯಬಲ್ ಸ್ಟೋರ್ ಮಾಡ್ಕೊಳ್ಳೋಣ. ಟೆಂಪ್ ಈಕ್ವಲ್ ಟು ಫಸ್ಟ್ ಇಲ್ಲಿ ಆನ್ಸರ್ ಅಂತ ಒಂದು ವೇರಿಯಬಲ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಟೆಂಪ್ ಈಕ್ವಲ್ ಟು ಏನಂತ ಹಾಕೋಣ, ಐ ಮೈನಸ್ ಜೆ ಅಂತ ಹಾಕ್ತೀನಿ. ಆಯ್ತಾ, ಐ ಮೈನಸ್ ಅಥವಾ ಜೆ ಮೈನಸ್ ಐ ಅಂತಾನೆ ಹಾಕೋಣ. ಸೊ ಜೆ ಮೈನಸ್ ಐ. ಸೊ ಇವಾಗ ನಾ ಹೇಳ್ತೀನಿ ಆನ್ಸರ್ ಇಸ್ ಈಕ್ವಲ್ ಟು ಮ್ಯಾಕ್ಸ್ ಆಫ್ ಆನ್ಸರ್ ಕಮ, ಓಕೆ, ಆನ್ಸರ್ ಕಮ ಟೆಂಪಲ್. ಓಕೆ, ಟೆಂಪಲ್ ಹಾಕಿದ್ದೀನಿ, ಆಮೇಲೆ ಬಂತು. ಬಟ್ ಈಗ ನಾನು ಏನು ಮಾಡ್ಬೇಕು, ರಿಟರ್ನ್ ಮಾಡಬೇಕಾಗಿರೋದು ಪ್ರಿಂಟ್ ಆಫ್ ಆನ್ಸರ್ ಅಂತ ರಿಟರ್ನ್ ಮಾಡಬೇಕು. ಸೊ ಇವಾಗ 3 ಬಂತು. ಓಕೆ, ಎಕ್ಸಾಕ್ಟ್ ಆಗಿ ನನಗೆ ಬಂದಿದೆ. ಈಗ ಇದನ್ನೇ ಕಂಡೀಷನ್ ಇಟ್ಕೊಳ್ಳೋಣ. ಬೇರೆ ಕೇಸ್ಗಳಿಗೂ ಕೂಡ ನಾನು ಸಾಲ್ವ್ ಮಾಡ್ತೀನಿ. ಈ ಕಲರ್ ಹಾಕೋಣ ಈಗ. ಓಕೆ, ಇದರಲ್ಲಿ ಗೋ ಬ್ಯಾಕ್. ಓಕೆ, ಇವಾಗ ಪ್ರಿಂಟ್ ಮಾಡಿದ್ರೆ 4 ಬಂತು. ನನ್ನ ಔಟ್ಪುಟ್ ಏನು ಬೇಕಾಗಿತ್ತು ನನಗೆ 4 ಬಂದಿದೆ. ಸೊ ಬಂದಿದೆ. ಆಪ್ಸ್ ಅಂತ ಕೂಡ ಹಾಕ್ಬೋದು, ಅಬ್ಸಲ್ಯೂಟ್ ವ್ಯಾಲ್ಯೂ ತರ. ಈಗ ನಾನು ಏನು ಮಾಡೋಣ, ಇದನ್ನ ಇಷ್ಟನ್ನ ತಗೊಳ್ಳೋಣ. ಈಗ ಲೀಡ್ ಕೋಡಲ್ಲಿ ಹಾಕೋಣ ನಾವು. ಗೋ ಬ್ಯಾಕ್. ಓಕೆ, ಪೇಸ್ಟೆಡ್. ಇದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಟ್ಯಾಬ್ನ ಪ್ರೆಸ್ ಮಾಡಿ ನಾವು ಇಲ್ಲಿ ಪ್ರಿಂಟ್ ಆನ್ಸರ್ ಬದಲಿಗೆ ರಿಟರ್ನ್ ಆನ್ಸರ್ ಅಂತ ಹಾಕೋಣ. ಆ್ಯಂಡ್ ಇದೆಲ್ಲ ಓಕೆ ಆಯ್ತಾ. ಕಲರ್ಸ್ ಅನ್ನೋದು ಇದ್ರ ಲಿಸ್ಟಲ್ಲಿ ಪಾಸ್ ಮಾಡ್ತಾರೆ. ಈಗ ರನ್ ಮಾಡಿ. ಓಕೆ, ರನ್ ಮಾಡಿದ್ರೆ ಇಂಡೆಂಟೇಷನ್ ಎರರ್. ಓಕೆ, ಈ ಟೆಂಪ್ ಅನ್ನೋದು ಇಲ್ಲಿ ಒಳಗಡೆ ಬರಬೇಕು ಅಲ್ವಾ. ಸೊ ರನ್ ಮಾಡಿ ಈಗ. ಓಕೆ, 3 ಟೆಸ್ಟ್ ಕೇಸಸ್ ಪಾಸ್ ಆಯ್ತು. ಸಬ್ಮಿಟ್ ಮಾಡಿದ್ರೆ ವರ್ಕ್ ಆಗುತ್ತಾ? ಲೆಟ್ಸ್ ಸೇ ಎಸ್, ಸಬ್ಮಿಟ್ ಕೂಡ ಆಯ್ತು. ಸೊ 86% ಬೀಟ್ ಮಾಡಿದೆ ಅಂತ ಹೇಳ್ತಾರೆ. ದಟ್ಸ್ ಫೈನ್. ಸೊ ಈಗ ನಾನೇನು ಮಾಡಿದೆ, ಕಂಪ್ಲೀಟ್ಲಿ ಅನ್ನೋ ಬ್ರೂಟ್ ಫೋರ್ಸ್ ವೇಯಲ್ಲಿ ನಾನು ಐ ಹ್ಯಾವ್ ಎಕ್ಸಿಕ್ಯೂಟೆಡ್ ದ ಪ್ರಾಬ್ಲಮ್. ಸಬ್ಮಿಟ್ ಆಯಿತು ಇದು. ಈಗ ಇದನ್ನ ನಾವು ಹೇಗೆ ಮಾಡೋದು ಅಂತ ಹೇಳಿದ್ರೆ, ಲೈಕ್ ಆಪ್ಟಿಮೈಸ್ಡ್, ಅಂದರೆ ಇದು n² ಅಲ್ಲಿ ಮಾಡ್ತೇವೆ, ಬಿಗ್ ಆಫ್ n² ಅಲ್ಲಿ. ಈಗ ನನಗೆ ಬಿಗ್ ಆಫ್ n ಅಲ್ಲಿ ಮಾಡಬೇಕು ಟೈಮ್ ಕಾಂಪ್ಲೆಕ್ಸಿಟಿ ಮಾಡೋದಾದ್ರೆ. ಹೇಗೆ ನಾವು ಟೈಮ್ ಕಾಂಪ್ಲೆಕ್ಸಿಟಿ n ಅಲ್ಲಿ ಮಾಡೋದು ಅನ್ನೋದು ನೋಡೋಣ. ಈಗ ಒಂದು ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಓಕೆ, ಇಲ್ಲಿ ನೋಡಿ, ಯಾವುದೇ ಟೈಮಲ್ಲಾದರೂ ಕೂಡ ಇಲ್ಲಿ 5, ಓಕೆ, 5 ನಾನೇನು ಹೇಳ್ತಾ ಇದ್ದೀನಿ, ಫಸ್ಟ್ ಇಂಡೆಕ್ಸ್ನಾದ್ರು ಕನ್ಸಿಡರ್ ಮಾಡ್ತಾ ಇದ್ದೀನಿ, ಇಲ್ಲ ಲಾಸ್ಟ್ ಇಂಡೆಕ್ಸ್ನಾದ್ರು ಕನ್ಸಿಡರ್ ಮಾಡ್ತೀನಿ. ಕರೆಕ್ಟಾ? ಈ ಕೇಸಲ್ಲಿ ನೋಡಿ. ಓಕೆ, ಈ ಕೇಸಲ್ಲಿ ನೋಡಿ, ಇಲ್ಲೂ ಕೂಡ ಫಸ್ಟ್ ಇಂಡೆಕ್ಸ್ ಆದ್ರೂ ಮಾಡ್ತಿದ್ದೀನಿ ಅಥವಾ ಲಾಸ್ಟ್ ಇಂಡೆಕ್ಸ್ ಆದ್ರೂ ಮಾಡ್ತೀನಿ. ಸೊ ಹಾಗಾದ್ರೆ ಓಕೆ, ಇನ್ನೊಂದಷ್ಟು ಟೆಸ್ಟ್ ಕೇಸಸ್ ತಗೊಳ್ಳೋಣ ನಾವೇ. ಆ ಟೆಸ್ಟ್ ಕೇಸಸ್ ತಗೊಂಡು ನಾವು ವಿಲ್ ಫಿಗರ್ ಔಟ್ ಏನೇನಾಗುತ್ತೆ ಅಂತ. ಓಕೆ, ನೋಡಿ ಈಗ ಇಲ್ಲಿ ಒಂದಷ್ಟು ಕೇಸಸ್ ತಗೊಳ್ಳೋಣ ನಾವು. ಓಕೆ, ಕಲರ್ ಈಕ್ವಲ್ ಟು ನಾನು 1, 4, 1 ಅಂತ ಹೇಳ್ತೀನಿ. ಇವಾಗ ಇದು 0th ಇಂಡೆಕ್ಸ್, 1 ಇಂಡೆಕ್ಸ್, ಸೆಕೆಂಡ್. ಈಗ 1 ಸೇಮ್ ಕಲರ್ ಇದೆ. ಸೊ ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ, 0 ಮತ್ತೆ 1 ಡಿಫ್ರೆನ್ಸ್ ತಗೊಳ್ತಾ ಇದೀವಿ. ಅಂದ್ರೆ ಇವೆರಡು ಮಧ್ಯೆ ಅದೊಂದೇ ಅಲ್ಲ ಇರೋದು, 0, 1. ಇವಾಗ ಆನ್ಸರ್ ಏನಾಗುತ್ತೆ, 1 ಆಗುತ್ತೆ. ಈಗ ಅದೇ ಟೆಸ್ಟ್ ಕೇಸಲ್ಲಿ ನಾನು ಇನ್ನೊಂದು ತಗೊಳ್ತೇನೆ. ಸೊ ಲೆಟ್ಸ್ ಸೇ 1, 1, 2, 3, 1, 5 ಅಂತ ಹೇಳ್ತೀನಿ. ಇವಾಗ ಏನಾಗುತ್ತೆ, ಇದು 0, 1, 2, 3, 4, 5 ಆಯ್ತಾ. ಸೊ ಇಲ್ಲಿ ನೋಡಿ, 1 ಸೇಮ್ ಬೇಡ, 1 ಮತ್ತೆ 2 ಇದು ಕಡಿಮೆ ಬರುತ್ತೆ, 3 ಕೂಡ ಕಡಿಮೆ ಬರುತ್ತೆ, ಅಂಡ್ 1 ಕೂಡ ಕಡಿಮೆ ಬರುತ್ತೆ. ಇದು ಡಿಫ್ರೆಂಟ್ ಟರ್ಮ್ಸ್. ಈಗ ಈ ಇಂಡೆಕ್ಸ್ ಮತ್ತೆ ಈ ಇಂಡೆಕ್ಸ್ ನ ಮೈನಸ್ ಮಾಡಿದ್ರೆ ಎಷ್ಟು, 0, 5. ಸೊ ಅವಾಗ ಏನಾಯ್ತು, ಇಲ್ಲೇನ್ ಬರುತ್ತೆ, ಐ ಮೀನ್ 5 ಬರುತ್ತೆ. ಕರೆಕ್ಟಾ? ಸೊ ಹಾಗೇನೆ ಇನ್ನ ನೋಡಿ, ಲೆಟ್ಸ್ ಸೇ 2, 3, 2, 2, 2 and 1 ಅಂತ ಹೇಳ್ತೇನೆ. ಇವಾಗ ನೋಡಿ, ಸೇಮ್ ಥಿಂಗ್, ಇದು 0, 1, 2, 3, 4, 5. ಈಗ ಇದು ಸೇಮ್ ಇದೆ, ಇನ್ನೆಲ್ಲ ಸೇಮ್ ಇದೆ. ಇದು ಒಂದು ಲಾಸ್ಟ್ ಅಲ್ಲಿರೋ ಡಿಫ್ರೆನ್ಸ್. ಈಗ 0, 5 ಅವಾಗ 5 ಬರುತ್ತೆ. ಈಗ ಇನ್ನೊಂದು ಟೆಸ್ಟ್ ಕೇಸ್ ತಗೊಳ್ಳೋಣ. 2, 3 ಸೇಮ್, ಇದೆಲ್ಲ 2, 2, 2, 2 ಅಂತ ಹಾಕಿದ್ರೆ ಇವಾಗ ಏನಾಗುತ್ತೆ, 0, 1, 2, 3, 4. ಇಲ್ಲಿ ಡಿಫ್ರೆನ್ಸ್ ಏನ್ ಬೇಕು ನನಗೆ, 0 ಮತ್ತೆ ಇದು. ಸೊ ಇಲ್ಲಿ ಅಗೈನ್ 0, 1. ಇಲ್ಲಿ ಏನ್ ಬರುತ್ತೆ ಆನ್ಸರು, 1 ಬರುತ್ತೆ. ಅಂದ್ರೆ
ನಾವು ಐದರ್ ಫಸ್ಟ್ ನಾದ್ರು ಚೂಸ್ ಮಾಡ್ತಾ ಇದೀವಿ, ಇಲ್ಲ ಲಾಸ್ಟ್ ಆದ್ರೂ ಚೂಸ್ ಮಾಡ್ತಾ ಇದೀವಿ. ಕರೆಕ್ಟಾ? ಇಲ್ಲಿ ನೋಡಿ, ಪ್ರತಿಯೊಂದರಲ್ಲೂ ಕೂಡ ಫಸ್ಟ್ ಇಂದ ಬರ್ತಾ ಇದೆ, ಟ್ರಾವರ್ಸ್ ಆಗ್ತಾ ಇದೆ. ಅಂಡ್ ಅದೇ ರೀತಿ ಸೆಕೆಂಡ್ ಇಂದ ಟ್ರಾವರ್ಸ್ ಆಗ್ತಾ ಇದೆ. ಮೇ ಬಿ ಈಗ ನೀವು ಈ ಐಡಿಯಾ ಇಟ್ಕೊಂಡು ಟ್ರೈ ಮಾಡಿ, ಮೇ ಬಿ ಬರ್ಲಿಲ್ಲ ಅಂದ್ರೂ ಕೂಡ ಪ್ರಾಬ್ಲಮ್ ಇಲ್ಲ. ಯಾಕೆಂತಂದ್ರೆ ಇದು ಫಸ್ಟ್ ಟೈಮ್ ಬರೋದಿಲ್ಲ. ಇದನ್ನ ನಾವು ಆಕ್ಚುಲಿ ನಾವು ಇನ್ ಜನರಲ್ ಆಗಿ ಡಬಲ್ ಫಾರ್ ಲೂಪ್ ಹಾಕಿದ್ವಿ. ಇವಾಗ ಡಬಲ್ ಫಾರ್ ಲೂಪ್ ಹಾಕಲ್ಲ, ಎರಡು ಸಪ್ರೇಟ್ ಫಾರ್ ಲೂಪ್ಸ್ ಗಳಾಗ್ತೀವಿ. ಹೆಂಗೆ ಅಂತಂದ್ರೆ ನಾ ಹೇಳ್ತೀನಿ, ಈ ತರ ಲೆಫ್ಟ್ ಸೈಡ್ ಇಂದ ನಾನು ಏನಾದ್ರು ಬರ್ತಾ ಇದ್ರೆ, ಈಗ ಫಾರ್ ಎಕ್ಸಾಂಪಲ್ ಲೆಫ್ಟ್ ಸೈಡ್ ಇಂದ ಬರ್ತಾ ಇದ್ರೆ ಇದನ್ನ ಫಿಕ್ಸ್ ಮಾಡ್ಕೊಳ್ತೀನಿ 0, ಅಂದ್ರೆ ಈ ಫಸ್ಟ್ ಇಂಡೆಕ್ಸ್ ನ ಫಿಕ್ಸ್ ಮಾಡ್ಕೊಳ್ತೀನಿ. ಇದು ಸೇಮ್ ಆದ್ರೆ, ಓಕೆ, ಇದು ಸೇಮ್ ಆದ್ರೆ ದೆನ್ ಅಂದ್ರೆ ಲೈಕ್ ಇದು ಸೇಮ್ ಆದ್ರೆ, ಲೈಕ್ ಈಗ ನೋಡಿ ಒಂದ್ ನಿಮಿಷ, ಈಗ ನಾನು ಏನ್ ಹೇಳಕ್ ಬಂದೆ, 1, 1, 1, 2, 1, 1. ಇವಾಗ ಇಲ್ಲ ಏನ್ ಹೇಳ್ತಾ ಇದೆ ಅಂದ್ರೆ ಇದು 0, 1, 2, 3, 4, 5. ನಾನು ಫಸ್ಟ್ ಏನ್ ಮಾಡ್ತೀನಿ, 0th ಇಂಡೆಕ್ಸ್ ನ ಫಿಕ್ಸ್ ಮಾಡ್ತೀನಿ, ಕಲರ್ಸ್ ಆಫ್ 0th ಇಂಡೆಕ್ಸ್ ನ ಫಿಕ್ಸ್ ಮಾಡ್ತೀನಿ. ಯಾವಾಗ ಇಟ್ಸ್ ನಾಟ್ ಈಕ್ವಲ್ ಟು ಲಾಸ್ಟ್, ಅಂದ್ರೆ ಈ ಲಾಸ್ಟ್ ಇಂದ ನಾನು ಬರ್ತಾ ಇದೀನಿ, ಆಯ್ತಾ, ಬರ್ತಿದ್ದೀನಲ್ಲ ಅದು. ಸೊ ಕಲರ್ಸ್ ಆಫ್ ಎನ್ ತಗೊಂಡಾಗ ಅವಾಗ ಏನಾಗುತ್ತೆ, ಇದು ಇನ್ ಕೇಸ್ ಸೇಮ್ ಇಲ್ಲ ಅಂತಂದ್ರೆ ದೆನ್ ಡು ಜೆ ಮೈನಸ್ ಡೈರೆಕ್ಟ್ ಆಗಿ, ಆಮೇಲೆ ಡೈರೆಕ್ಟ್ ಆಗಿ ಬ್ರೇಕ್ ಮಾಡ್ಬಿಡು ಅಂತ ಹೇಳ್ತಾನೆ. ಲೆಟ್ಸ್ ಇದು ಸೇಮ್ ಇದೆ, ಅವಾಗ ಮುಂದಕ್ಕೆ ಹೋಯ್ತು. ಓಕೆ, ಅಗೇನ್ ಇದು ಸೇಮ್ ಇದೆ, ಅಗೇನ್ ಮುಂದಕ್ಕೆ ಬಾ, ಆಮೇಲೆ ಇಲ್ಲಿ. ಸೊ ಈಗ ಇದು ಸೇಮ್ ಇಲ್ಲ, ನಾಟ್ ಈಕ್ವಲ್ಸ್. ಸೊ ಅವಾಗ ಜೆ ಮೈನಸ್ ಐ ಮಾಡುತ್ತೆ, 0 - 3 ಮಾಡ್ಬಿಟ್ಟು 3 ಬರುತ್ತೆ, ಅವಾಗ ಬ್ರೇಕ್ ಆಗುತ್ತೆ. ಸೊ ಇವ್ ನಂಗೆ ಅವಶ್ಯಕತೆ ಇಲ್ಲ. ಸಿಮಿಲರ್ಲಿ ಒಂದು ಲೂಪ್ ಫ್ರಂಟ್ ಇಂದ ಬರಬೇಕು, ಆಯ್ತಾ, ಒಂದು ಬ್ಯಾಕ್ವರ್ಡ್ಸ್, ಇನ್ನೊಂದು ಫ್ರಂಟ್ ಅಲ್ಲಿ, ಲೈಕ್ ಅಂದ್ರೆ ಒಂದು ಫಾರ್ವರ್ಡ್ ವೇ, ಇನ್ನೊಂದು ಬ್ಯಾಕ್ವರ್ಡ್ ವೇ. ಈ ಎರಡು ವೇನ ನಾವು ಫಾರ್ ಲೂಪ್ ಅಲ್ಲಿ ಹಾಕಿದಾಗ ಹೇಗೆ ಆನ್ಸರ್ ಬರುತ್ತೆ ಅನ್ನೋದನ್ನ ಪ್ರಿಂಟ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಹೋಗೋಣ. ಸೊ ನನಗೇನು ಅಂತಂದ್ರೆ ಇದೇ ಲೂಪ್ ನ ತಗೊಳ್ಳೋಣ ಫಸ್ಟ್. ಓಕೆ, ಇದನ್ನ ತಗೊಳ್ತೀನಿ ಫಸ್ಟ್. ನಾನು ಕಂಪ್ಲೀಟ್ ಆಗಿ ಬರೀತೀನಿ ಕೋಡ್ನ, ಆಮೇಲೆ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ. ನಾವು ಓಕೆ, ಸೊ ಇಲ್ಲಿ ನೋಡಿ, ಸೊ ಫಾರ್ ಫಸ್ಟ್ ಥಿಂಗ್ n ಈಕ್ವಲ್ ಟು len ಆಫ್ ಕಲರ್ಸ್, ಆಮೇಲಿಂದ ಫಾರ್ ಐ ಇನ್ ರೇಂಜ್ ಆಫ್, ನನಗೆ ಬ್ಯಾಕ್ವರ್ಡ್ ಇಂದ ಬೇಕು, ಸೊ n - 1 -1 ಮತ್ತೆ -1, ಆಯ್ತಾ. ಆಮೇಲೆ ಇಲ್ಲಿ ನಾ ಹೇಳ್ತೀನಿ ಇಫ್, ಓಕೆ, ಕಲರ್ಸ್ ಆಫ್, ಓಕೆ, ಇಫ್ ಕಲರ್ಸ್ ಆಫ್, ಓಕೆ ಇದೆ ಅಲ್ವಾ, ಕಲರ್ಸ್ ಆಫ್ 0, ಇಫ್ ಕಲರ್ಸ್ ಆಫ್ 0 ಈಸ್ ನಾಟ್ ಈಕ್ವಲ್ ಟು, ಓಕೆ, ನಾಟ್ ಈಕ್ವಲ್ ಟು ಕಲರ್ಸ್ ಆಫ್ ಐ, ಓಕೆ, ಕಲರ್ಸ್ ಆಫ್ ಐ. ದೆನ್ ಇಲ್ಲಿ ನಾನು ಹೇಳ್ತಿದ್ದೀನಿ ಟೆಂಪ್ ಅಲ್ಲಿ ಐನ ಸ್ಟೋರ್ ಮಾಡು ಅಂತ. ಅವಾಗ ಐನ ಸ್ಟೋರ್ ಮಾಡಿದ್ಮೇಲೆ ನಾ ಹೇಳ್ತೀನಿ ಇಲ್ಲಿ ಮ್ಯಾಕ್ಸ್, ಓಕೆ, ಇಲ್ಲಿ ಆನ್ಸರ್ ಅಂತ ತಗೊಳ್ಳೋಣ ವೇರಿಯಬಲ್, ಆನ್ಸರ್ ಈಸ್ ಈಕ್ವಲ್ ಟು 0. ಆಮೇಲೆ ಇಲ್ಲಿ ಆನ್ಸರ್ ಅಲ್ಲಿ ಮ್ಯಾಕ್ಸ್ ಕಂಡು ಹಿಡಿತೆ. ಸೊ ಆನ್ಸರ್ ಈಸ್ ಈಕ್ವಲ್ ಟು ಮ್ಯಾಕ್ಸ್ ಆಫ್ ಟೆಂಪ್ ಮತ್ತೆ ಆನ್ಸರ್, ಓಕೆ, ಟೆಂಪ್ ಮತ್ತೆ ಆನ್ಸರ್. ಇವಾಗ ಪ್ರಿಂಟ್ ಆಫ್ ಆನ್ಸರಾ, ಓಕೆ, 3 ನಮ್ಗೆ ಆವಾಗಲೇ ಪ್ರಿಂಟ್ ಆಗ್ಬೇಕಾಗಿರೋದು ಅಷ್ಟೇ, 0 ಮತ್ತೆ 3ನೇ ಪ್ರಿಂಟ್ ಆಯ್ತು. ಸೊ ಸೇಮ್ ಥಿಂಗ್ ಈಗ ನಾನು ಪ್ರಿಂಟ್ ಮಾಡ್ತೀನಿ. ಇದು ಒನ್ ವೇ, ಅಂದ್ರೆ ರಿವರ್ಸ್ ಇಂದ ಬಂದಿದ್ದಲ್ಲ. ಸೊ ಲೆಟ್ಸ್ ಗೋ ಹಿಯರ್. ನಾನು ಕಲರ್ಸ್ ಏನ್ ಬೇಡ, ಆಮೇಲೆ ಇಷ್ಟನ್ನು ತಗೊಳ್ಳಿ, ಇಲ್ಲಿ ಹಾಕಿ ಇದನ್ನ ರಿಟರ್ನ್ ಮಾಡ್ತಾ ಇದ್ದೀನಿ, ರಿಟರ್ನ್ ಆನ್ಸರ್. ಈಗ ಸಬ್ಮಿಟ್ ಮಾಡಿ. ಓಕೆ, ಎಸ್, 3 ಟೆಸ್ಟ್ ಕೇಸ್ ಪಾಸ್ ಆಯ್ತು. ಸಬ್ಮಿಟ್ ಮಾಡಿದ್ರೆ ಇದು ರಾಂಗ್ ಅಂತ ಬರ್ಬೇಕು, ಯಾಕೆಂದ್ರೆ ನಾನು ಒಂದ್ ಡೈರೆಕ್ಷನ್ ಮಾತ್ರ ತಗೊಳ್ತಾ ಇದ್ದೀನಿ. ಓಕೆ, ರಾಂಗ್ ಆನ್ಸರ್. ಈ ತರ ಬಂದಾಗ ಅದು ಲೈಕ್ ಫಾರ್ವರ್ಡ್ ಇಂದ ಕೂಡ ನಾನು ಇದನ್ನ ಹಾಕ್ಬೇಕು. ಇವಾಗ ಬ್ಯಾಕ್ವರ್ಡ್ ಡೈರೆಕ್ಷನ್ ಇಂದ ಬಂದೆ, ಇವಾಗ ಫಾರ್ವರ್ಡ್ ಡೈರೆಕ್ಷನ್ ಇಂದ ಹಾಕ್ತೀನಿ. ಸೊ ಅದಕ್ಕೆ ನಾ ಏನ್ ಮಾಡ್ತೀನಿ ಅಂದ್ರೆ ವೆರಿ ಸಿಂಪಲ್, ನೋಡಿ ಇದೇನಿದೆಯಲ್ಲ, ಸೊ ಫಾರ್ವರ್ಡ್ ಡೈರೆಕ್ಷನ್ ಕೂಡ ಬೇಕು ನಮಗೆ. ಸೊ ಇಲ್ಲಿಗೆ ನಾನು ಬ್ರೇಕ್ ಹಾಕ್ತೀನಿ. ಓಕೆ, ಆಮೇಲೆ ಓಕೆ, ಇದನ್ನೇ ತಗೊಳ್ಳೋಣ. ಓಕೆ, ಈಗ ಇನ್ನೊಂದು ಲೂಪ್ ಹಾಕೋಣ
ಫಾರ್ ಐ ಇನ್ ರೇಂಜ್ ಆಫ್ ಎನ್ ಅಂತಾನೆ ಡೈರೆಕ್ಟ್ ಆಗಿ ತಗೊಳ್ಳಿ, ಫಾರ್ವರ್ಡ್ ಡೈರೆಕ್ಷನ್ ಬರಿಬೇಕು ನಾನು ಅಷ್ಟೇ. ಸೊ ಇಫ್ ನಾನು ಕಲರ್ಸ್ ಆಫ್ ಕಲರ್ಸ್ ಆಫ್ ಐ ಆಮೇಲೆ ನಾಟ್ ಈಕ್ವಲ್ ಟು ಕಲರ್ಸ್ ಆಫ್ n-1 ಆಯ್ತಾ. ಸೊ n-1 ಆದಾಗ ಲೈಕ್ ಲಾಸ್ಟ್ ಇಂಡೆಕ್ಸ್ಗೆ ನೋಡುತ್ತೆ. ಸೊ ಟೆಂಪಲ್ಲಿ ನಾನು n-1 - i ಅಂತ ಸ್ಟೋರ್ ಮಾಡ್ತೀನಿ. ಆಮೇಲೆ ಸೊ ಸೇಮ್ ಥಿಂಗ್, ಸೊ ಟೆಂಪಲ್ ನಾನು ಏನು ಮಾಡ್ತೀನಿ ಮ್ಯಾಕ್ಸ್, ಸೊ ಬ್ರೇಕ್ ಮಾಡ್ತೀನಿ. ಇವಾಗ ಆನ್ಸರ್ ಹಾಕಿ ಎಸ್ 3ನೇ ಬಂತು. ಇವಾಗ ಓಕೆ ನೋಡೋಣ ಈ ಕೇಸ್ನ ಬರೀ ಅಲ್ಲಿ ಅಪ್ಡೇಟ್ ಮಾಡೋದು ಗೊತ್ತಾಗುತ್ತೆ ನಮಗೆ. ಅದು ತುಂಬ ಟೆಸ್ಟ್ ಕೇಸಸ್ ರನ್ ಮಾಡುತ್ತಲ್ಲ. ಸೊ ಇವಾಗ ನಾನು 2 ಫಾರ್ ಲೂಪ್ ಆಗ್ತಾ ಇದೀನಿ ಅಷ್ಟೇ. ಆಯ್ತಾ. ಸೊ ಒಳಗಡೆ ಹೋಗ್ಲಿ ಆ್ಯಂಡ್ ಇಲ್ಲಿ ಪ್ರಿಂಟ್ ಆನ್ಸರ್ ಬದಲಿಗೆ ರಿಟರ್ನ್ ಆನ್ಸರ್ ಆಗ್ತಾ ಇದೀನಿ. ಇದಾಯ್ತಲ್ಲ. ಸೊ ಇವಾಗ ರನ್ ಮಾಡಿ. ಓಕೆ, ಎಲ್ಲ ಕೇಸ್ ಪಾಸ್ ಆಯ್ತು, ಸಬ್ಮಿಟ್ ಮಾಡಿ. ಅಂದ್ರೆ ಇಲ್ಲಿ ನಾವು ಒಂದೇ ಫಾರ್ ಲೂಪ್ ಅಲ್ಲಿ 2 ಲೂಪ್ ಆಗ್ತಾ ಇಲ್ಲ, ಇಲ್ಲಿ 2 ಸಪ್ರೇಟ್ ಲೂಪ್ ಆಗ್ತಾ ಇದೀವಿ. ಓಕೆ, ಇಲ್ಲಿ ನೋಡಿ ಇಟ್ ಬೀಟ್ಸ್ 100% ಅಂತ ಇದೆ, ಫೈನ್. ಇಲ್ಲಿ 2 ಸಪ್ರೇಟ್ ಅರ್ಥ ಆಯ್ತಾ, 2 ಸಪ್ರೇಟ್ ಲೂಪ್ ಆಗ್ತಾ ಇದೆ. ಸೊ ಇದು ಒಂದೇ ಫಾರ್ ಅಲ್ಲ ಹಾಕಿರೋದು. ಸೊ ಹಾಗಾಗಿ 1 ಫಾರ್ ಅಂದ್ರೆ O ಆಫ್ n, ಅಂಡ್ ಇಲ್ಲೂ ಕೂಡ O ಆಫ್ n ಬರುತ್ತೆ. ಸೊ O ಆಫ್ n ಪ್ಲಸ್ O ಆಫ್ n ಆಗುತ್ತೆ, ಬಟ್ n ಸ್ಕ್ವೇರ್ ಆಗಲ್ಲ ಇಲ್ಲಿ, ಆಯ್ತಾ, ಫಾರ್ ಲೂಪ್. ಸೊ ಹಿಂಗ್ ಕೂಡ ನೀವು ಟ್ರೈ ಮಾಡ್ಬೋದು. ನಿಮ್ಗೆ ಬೇರೆ ಇನ್ಯಾವುದಾದ್ರೂ ಆಪ್ಟಿಮೈಸ್ಡ್ ವೇ ಅಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಲೆಟ್ಸ್ ಸಿ ಹೇಗೆ ನೀವು ಮಾಡ್ತೀರಾ ಅಂತ. ಓಕೆ, ನಾನು ಒನ್ ವೇ ಅಲ್ಲಿ ನಾನು ಈ ತರ ಸಾಲ್ವ್ ಮಾಡಿದ್ದೀನಿ, ಅಂದ್ರೆ ಆಪ್ಟಿಮೈಸ್ಡ್ ವೇ ಅಲ್ಲಿ, ಅಂದ್ರೆ O ಆಫ್ n ತಗೊಂಡು. ಈಗ ನಿಮಗೆ ಯಾವ ಒಂದು ಮೆಥಡ್ ಇಷ್ಟ ಆಗುತ್ತೆ, ಓಕೆ, ಆ ಮೆಥಡ್ ಅಲ್ಲಿ ಟ್ರೈ ಮಾಡಿ. ಓಕೆನಾ. ಸೊ ಇವತ್ತು ನಾವೇನ್ ಮಾಡಿದ್ರೆ ಜಸ್ಟ್ ಒಂದು ಸಿಂಪಲ್ ಒಂದು ಲೀಡ್ ಕೋಡ್ ತಗೊಂಡಿದ್ದೀವಿ. ಆ ಲೀಡ್ ಕೋಡ್ ಅಲ್ಲಿ ಅಂದ್ರೆ ಹೌಸಸ್ ಗಳ ಮಧ್ಯೆ ಡಿಫ್ರೆನ್ಸ್ ಅಂದ್ರೆ ಮ್ಯಾಕ್ಸಿಮಮ್ ಡಿಫ್ರೆನ್ಸ್ ನ ಕಂಡುಹಿಡಬೇಕಿತ್ತು. ಸೊ ಒಂದು ಬ್ರೂಟ್ ಫೋರ್ಸ್ ವೇಲಿ ಕೂಡ ಮಾಡಿದ್ವಿ, ಇನ್ನೊಂದು ನಾರ್ಮಲ್ ವೇಲು ಕೂಡ ಮಾಡಿದ್ವಿ, ಆಪ್ಟಿಮೈಸ್ಡ್ ವೇಲ್ ಕೂಡ ಮಾಡಿದ್ವಿ. ನಿಮ್ಗೆ ಬರ್ಲಿಲ್ಲ ಅಂದ್ರೂ ಕೂಡ ಫೈನ್, ಬಟ್ ನನಗೇನ್ ಬೇಕು ಅಂದ್ರೆ ನೀವು ಟ್ರೈ ಮಾಡ್ಬೇಕು. ಈಗ ನೀವು ಟ್ರೈ ಮಾಡ್ಬಿಟ್ಟು ನನಗೆ ಆಪ್ಟಿಮೈಸ್ಡ್ ವೇ ಅಲ್ಲಿ ನಾನೀಗ 2 ಫಾರ್ ಲೂಪ್ ಹಾಕ್ಬಿಟ್ಟು ನಾನು ಪ್ರಿಂಟ್ ಮಾಡಿದ್ದೀನಿ. ನೀವು ಒಂದೇ ಫಾರ್ ಲೂಪ್ ಹಾಕ್ಬೇಕು, ಅಂದ್ರೆ ಲೈಕ್ ಬೇರೆ ತರ ನಿಮ್ಗೆ ಯಾವ ಆಪ್ಟಿಮೈಸ್ಡ್ ವೇ ಬರುತ್ತಾ ಆ ಆಪ್ಟಿಮೈಸ್ಡ್ ವೇ ಮಾಡಿ ಅಷ್ಟೇ. ಓಕೆ, ಸೊ ಹೋಪ್ ನಿಮ್ಗೆ ಈ ಕಂಟೆಂಟ್ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನೋಡಿ, ನಿಮ್ಗೆ ಎಲ್ಲಿ ಏನೇ ಡೌಟ್ ಇದ್ರು ಕೂಡ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಮೋಸ್ಟ್ ಆಫ್ ದ ಟೈಮ್ ಏನ್ ಗೊತ್ತಾ, ಇಂಟರ್ವ್ಯೂಸ್ಗಳಲ್ಲಿ ನೀವು ಬ್ರೂಟ್ ಫೋರ್ಸ್ ವೇಲ್ ಮಾಡೋದೇ ಕೂಡ ಲೈಕ್ 90% ಆಫ್ ದ ಟೈಮ್ ನಿಮ್ಗೆ ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಕೆಲವೊಮ್ಮೆ ಇಂಟರ್ವ್ಯೂ ಕೇಳಿದಾಗ ಇನ್ ಕೇಸ್ ಆಗ್ಲಿಲ್ಲ ಅಂತಂದ್ರೆ ದಟ್ಸ್ ಫೈನ್, ಆಯ್ತಾ. ಅಟ್ಲೀಸ್ಟ್ ಬ್ರೂಟ್ ಫೋರ್ಸ್ ವೇಲ್ ಮಾಡೋದಾದ್ರು ಕಲಿಲೇಬೇಕು ನೀವು. ಅಂಡ್ ಇದನ್ನ ಒಮ್ಮೆ ನೀವು ನಾರ್ಮಲ್ ಆಗಿ ಮಾಡಿ, ಅಂದ್ರೆ ಲೈಕ್ ಒಂದು ಬ್ರೂಟ್ ಫೋರ್ಸ್ ವೇಲ್ ಅಪ್ರೋಚ್ ಮಾಡಿ, ಅದಾದ್ಮೇಲೆ ಆಪ್ಟಿಮೈಸ್ಡ್ ವೇಲಿ ಈಗ ನಾನು ಏನ್ ಹಾಕಿದೀನಿ ಅದಕ್ಕಿಂತ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿ ನಿಮ್ಮ ಬ್ರೈನ್ಗೆ ಕೇಳಿ ಒಂದು ಫಿಗರ್ ಔಟ್ ಮಾಡ್ಬಿಟ್ಟು ನಂಗೊಂದು ಕಮೆಂಟ್ ಬಾಕ್ಸ್ ಹಾಕಿ, ವಿಲ್ ಸಿ ಹೇಗೆ ನೀವು ಎಷ್ಟು ಆಪ್ಟಿಮೈಸ್ಡ್ ವೇಲ್ ಮಾಡ್ತೀರಾ ಅಂತ. ಓಕೆ, ಹೋಪ್ ನಿಮಗೆ ಕಂಟೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನಗೂ ಕೂಡ ಮೋಟಿವೇಶನ್ ಇರುತ್ತೆ. ಓಕೆ, ಸೊ ಯಾ, ಥ್ಯಾಂಕ್ ಯು ಸೋ ಮಚ್.